ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆದಾಗ ಈ ಹಣ್ಣು ಕಾಯಿ ಮಾಡಿಸ್ಕೊಂಬರ್ರಿ ಅಂತ ಹಿರಿಯರು ತುಂಬ ಸಡಗರದಿಂದ ಮಕ್ಕಳು ಮೊಮ್ಮಕ್ಕಳು ಸಂಸಾರದ ಜೊತೆ ಹೋಗಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಬರೋದು ಒಂದು ಪದ್ಧತಿ. ತುಂಬ ಅರ್ಥ ಇದೆ ಆ ಪದ್ಧತಿಯಲ್ಲಿ. ಆದರೆ ಯುವ ತಲೆಮಾರು ಅದರ ಅರ್ಥವನ್ನು ತಿಳ್ಕೊಳ್ಳೋ ಸೌಭಾಗ್ಯ ಕಳ್ಕೊಂತಿದೆ ಅಂತ ನನಗನ್ಸುತ್ತೆ. ಈಗ ಆನ್ಲೈನಲ್ಲಿ ಹಣ ಕಳಿಸ್ಬಿಟ್ರೆ ಹಣ್ಣು ಕಾಯಿ ಆಗಿದೆ ಅಂತ ಚಿತ್ರ ಕಳಿಸ್ಬಿಡ್ತಾರೆ. ಬಹುಶಃ ಅದರ ಅರ್ಥ ತಿಳಿಯದೇ ಹೋಗುವ ಸಾಧ್ಯತೆ ಜಾಸ್ತಿ. ಹಣ್ಣು ಕಾಯಿ ಮಾಡಿಸೋದು ಅಂತ ಹೇಳಿದ್ರೆ ಅದು ತುಂಬ ಆಳವಾದ ಅರ್ಥದಲ್ಲಿ. ನೋಡಿ, ಬುಟ್ಟಿಯಲ್ಲಿ ಊದುಬತ್ತಿ, ಕರ್ಪೂರ, ಹಣ್ಣುಗಳು, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಎಲ್ಲ ಇಟ್ಟು ಹೋಗ್ತೀವಿ ನಾವು ದೇವಸ್ಥಾನಕ್ಕೆ. ಆ ಪುರೋಹಿತರು ಹಣ್ಣು ಕಾಯಿ ತೆಗೆದುಕೊಂಡು ಕಾಯಿ ಹೊಡಿತಾರೆ. ಆಮೇಲೆ ಊದುಬತ್ತಿ ಹಚ್ಚುತ್ತಾರೆ, ಕರ್ಪೂರ ಹಚ್ಚುತ್ತಾರೆ, ವೀಳ್ಯದೆಲೆಯ ಅನ್ನ ಮತ್ತು ಬಾಳೆಹಣ್ಣನ್ನು ಅಥವಾ ಯಾವುದಾದ್ರು ಹಣ್ಣಿನ ಒಂದು ಚೂರನ್ನು ಪ್ರಸಾದ ರೂಪದಲ್ಲಿ ತೆಗೆದು ದೇವರ ಮುಂದೆ ಅರ್ಪಿಸಿ ಬಾಕಿ ನಮಗೆ ಕೊಡ್ತಾರೆ. ಆಮೇಲೆ ಮಂಗಳಾರತಿ ಮಾಡಿ ನಮಗೆ ಅದನ್ನು ಕೊಡ್ತಾರೆ. ಭಕ್ತಿಯಿಂದ ಮಂಗಳಾರತಿಯನ್ನು ಕೈಗೆ ನಾವು ತೆಗೆದುಕೊಳ್ತೀವಿ. ಹೌದಾ, ಕಣ್ಣಿಗೆ ಹೊತ್ಕೊಳ್ತೀವಿ. ನಮ್ಮ ಆತ್ಮದ ಬೆಳಕನ್ನು ನಾವು ಬಹುಶಃ ದೇವರ ಮುಂದೆ ಒಪ್ಪುಗೊಳ್ತಿದ್ದೀವಿ. ನಮ್ಮೊಳಗಿನ ಬೆಳಕು ಈ ಥರ ಇದೆ, ಮಾಯೆಯಲ್ಲಿ ಅದು ಮರೆಯಾಗಿದೆ, ಸಜ್ಜನರ ಸಂಘದ ಒಂದು ಸನ್ನಿಧಿಯಲ್ಲಿ ಬಂದಿದ್ದೀನಿ, ನಾನು ಅದನ್ನು ಪುನಃ ದರ್ಶಿಸ್ತಿದ್ದೀನಿ ಅಂತ. ಇದು ಮಂಗಳಾರತಿದ ಅರ್ಥ. ಮತ್ತು ಹಣ್ಣುಕಾಯಿ ಇದೇನು ನೋಡಿ, ಆ ಒಳ್ಳೆಯ ಹಣ್ಣುಗಳ ಚೂರನ್ನು ಸ್ವಲ್ಪ ತೆಗೆದು ನಮಗೆ ಉತ್ತಮವಾದದನ್ನೇ ಕೊಡ್ತಾರೆ. ಯಾಕಂದರೆ ದೇವಾಲಯಕ್ಕೆ ಹೋದಾಗ ನಾವು ಒಳ್ಳೆಯದನ್ನೇ ತಗೊಂಡೋಗಿರ್ತೀವಿ. ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ದುಪ್ಪಟ್ಟಾಗಿ ತಿರುಗಿ ಬರುತ್ತೆ ಅಂತ ಬಹುಶಃ ದೇವರು ನಮಗೆ ಹೇಳ್ತಿರೋದು. ಅದರಿಂದ ನೀವು ಒಳ್ಳೆಯದನ್ನು ಮಾಡೋದು ಮುಂದುವರಿಸು ಅಂತ. ಊದುಬತ್ತಿ ಹಚ್ಚುತ್ತಾರೆ. ಆಗ ಘಮ 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 ಅಂತ ಅದು ಉರಿತಾ ಇರುತ್ತೆ. ಅಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂಸಾರದೊಂದಿಗೆ ಆ ಊದುಬತ್ತಿ ಉರಿತಿರೋದನ್ನು ನೋಡ್ತೀವಿ. ನಮ್ಮ ಸತ್ಕಾರ್ಯಗಳು ಜಗತ್ತಿನ ಜನರ ಮನಸ್ಸಲ್ಲಿ ಸುಗಂಧದಂತೆ ಹರಡ್ತಾ ಇದೆ ಅನ್ನೋ ತೃಪ್ತಿ. ಜೊತೆಗೆ ಕರ್ಪೂರ ಉರಿದು ನಂದಿ ಹೋಗುವುದನ್ನು ನೋಡ್ತೀವಿ. ನಮ್ಮ ಬದುಕು ಯಾವಾಗಲಾದ್ರೂ ನಂದಿ ಹೋಗಬಹುದು ಅನ್ನೋ ಒಂದು ಪ್ರಜ್ಞೆ ಅಲ್ಲಿ ಮೂಡುತ್ತೆ. ಹಾಗೆ ಕಾಯಿ ಹೊಡೆಯುವಾಗ ನೋಡಿ, ಆ ಮನೆಯಲ್ಲಿ ಸಿಪ್ಪೆ ಒಡೆದು ನಾವು ತಂದಿರ್ತೀವಿ. ಹೌದಾ, ಆ ಸಿಪ್ಪೆ ಸುಲಿಯುವಾಗ ಜೀವನದ ಕಷ್ಟಗಳದು ಪ್ರಪಂಚಕ್ಕೆ ಬಂದಾಗ ಆ ಸಿಪ್ಪೆಯ ಅನ್ನುವ ಕಷ್ಟ ನಮಗೆ ಅರಿವಾಗುತ್ತೆ. ಆಮೇಲೆ ಸಮಾಜದಲ್ಲಿ ನಡ್ಕೊಂಡು ಹೋಗ್ತೀವಿ. ಗುರುಕೃಪೆಯಲ್ಲಿ ಆ ಸಿಪ್ಪೆಯೆಲ್ಲ ಜ್ಞಾನದ ಮೂಲಕ ತೊಳೆದು ಹೋಗಿ ನಮಗೆ ಒಂದು ಸ್ವಲ್ಪ ನಮ್ಮದೇ ಆದ ನಿಟ್ಟಿನಲ್ಲಿ ಗಟ್ಟಿತನ ಬರುತ್ತೆ. ಅದು ಒಳಗಿನ ಕರ್ಟ. ಆಮೇಲೆ ಆ ಕರ್ಟವನ್ನು ನಾವು ಸಮಾಜದ ಈ ಹೊಡೆತ ಅನ್ನುವ ಒಂದು ಹೊಡೆತದಿಂದ, ಸಮಾಜದ ಅನುಭವಗಳ ಹೊಡೆತದಿಂದ ಅದನ್ನು ಹೊಡಿತೀವಿ, ಕಾಯಿಯನ್ನು ಹೊಡಿತೀವಿ. ಆ ಕರ್ಟವನ್ನು ಭೇದಿಸಿದಾಗ ಒಳಗಡೆ ನಮ್ಮ ಸಾಧನೆಯ ತಿರುಳು ಇರುತ್ತೆ. ಆ ಸಾಧನೆಯ ತಿರುಳು ಜೊತೆಗೆ ನಿರ್ಮಲವಾದ ಒಂದು ತೀರ್ಥ ಇರುತ್ತೆ ನೋಡಿ. ಅದು ನಮ್ಮತನವನ್ನು ಎಲ್ಲರ ಮಧ್ಯೆ ಕಂಡುಕೊಂಡಿದ್ದೀವಿ ಅನ್ನೋ ತೃಪ್ತಿ. ಇದು ನಮಗೆ ಹಣ್ಣುಕಾಯಿ ಹೇಳ್ಕೊಡೋದು ನೋಡಿ. ಆ ಒರಟಾದ ಸಮಾಜ, ಒರಟಾದ ಜೀವನ ಸಿಪ್ಪೆ ಆದರೆ ನಾವು ನಮ್ಮ ತನವನ್ನು ಕಾಪಾಡಿಕೊಂಡಿದ್ದೀವಿ ಅನ್ನೋದು ಒಳಗಿನ ಕರಟದ ರಕ್ಷಣೆ ಹೇಳೋದು. ಆಮೇಲೆ ಆ ಒಳಗಿನ ತಿರುಳು, ಹಾಗೆ ಆ ಸಿಹಿಭರಿತ ನೀರು, ಸುಗಂಧ ಭರಿತ ಒಂದು ಊದುಬತ್ತಿ ಹೊಗೆ, ಇವೆಲ್ಲ ನಮ್ಮ ಜೀವನದ ಸಾರ್ಥಕತೆ ಹೇಳುತ್ತೆ ಅಲ್ವಾ. ಹಣ್ಣು ಕಾಯಾಗುವುದು, ಆ ಹಣ್ಣು ಹಿರಿಯರು ಬಂದಿರ್ತಾರೆ. ನೋಡಿ ಮಕ್ಕಳೇ, ಹಣ್ಣು ಹೀಗಾಗೋದು, ನೀವು ಕೂಡ ಬಾಳಿನಲ್ಲಿ ಹೇಗೆ ಹಣ್ಣಾಗೋದು, ನೀವೀಗ ಕಾಯಿಯಾಗಿದ್ದೀರಿ. ನಾವು ಹಣ್ಣಾದವರು ನಿಮ್ಮ ಜೊತೆ ಬಂದು ನಿಮ್ಮ ತನವನ್ನು ಆನಂದಿಸಿ ಪುನಃ ನಮ್ಮ ಹಳೆಯ ದಿನಗಳನ್ನು ನೆನೆಸ್ಕೊಳ್ತಿದ್ದೀವಿ. ನಾವು ಕಾಯಿಯಾಗ್ತೀವಿ. ಹಣ್ಣು ಕಾಯಿಯಾಗುವುದು, ಕಾಯಿ ಹಣ್ಣಾಗುವುದು, ಇದೆ ಹಣ್ಣು ಕಾಯಿ ಅಲ್ವಾ. ಈ ಅರ್ಥ ಯಾರಿಗೆ ತಿಳಿಯುತ್ತೆ ಈಗ ಆನ್ಲೈನ್ ಹಣ್ಣು ಕಾಯಿಯಲ್ಲಿ ಅಲ್ವಾ. ನಮಸ್ತೆ.